ಪರಮ ಪೂಜ್ಯ ಶರಣಬಸವೇಶ್ವರ ಅಡಿದಾವರುಗಳಲ್ಲಿ ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಅರ್ಪಿಸಿಕೊಂಡು ಎಲ್ಲ ದೇವರುಗಳನ್ನ ನೆನೆಸಿಕೊಂಡು ಇವತ್ತಿನ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನ ಅತ್ಯಂತ ಗೌರವಿಸ್ತಕ್ಕಂಥ ಕೆಲಸವನ್ನ ಈಗ ನಾವು ಮಾಡ್ತಾ ಇದ್ದೇವೆ. ಸೂರ್ಯನೇ ಸಾಕ್ಷಿ ನಾವು ಹಾಗೆ ಈ ಸಮಾಜದಲ್ಲಿ ಪೂಜ್ಯರು ಮಾಡ್ತಕ್ಕಂಥ ಕಾರ್ಯಗಳಿಗೆ ಬಹುಶಃ ಇನ್ನೊಂದು ಸಾಟಿಯನ್ನ ನಾವು ನೋಡಿ ಸಾಧನೆ ಸಿದ್ಧಿಸಿಕೊಂಡವರು ಧರ್ಮಸ್ಥಳದ ಪೂಜ್ಯ ಅಪ್ಪಾಜಿಯವರ ಪಾದ ಸ್ಪರ್ಶದಿಂದ ಈಗೆಲ್ಲ ಪಾವನವಾಗಿದೆ. ಮಾತನಾಡುವ ಮಹಾದೇವರಾಗಿ ನಮ್ಮ ನೆಲಕ್ಕೆ ಬರುವ ಸಚಿವರ ಮುಖೇನ ಪೂಜೆಗೆ ಗೌರವ ಅಂತ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ CN ಬಾಬಳಗೌಡರವರು ಸೂರ್ಯಕಾಂತ್ ಅವರಾದವರು ಇದನ್ನು ನಿರ್ವಹಿಸಬೇಕು ಅಂತ, ಹಾಗೆ ದೇಶಪಾಂಡೆ ಅವರು ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂತೋಷ, ಪ್ರಥಮ ಆಗಮನ ಆಗಿದೆ. ಬಸವರಾಜ್ ಮತ್ತಿಮಡು ಸರ್ ಅವರಿಗೆ ಗೌರವ ಸಮರ್ಪಣೆ, ಶಾಂತಪ್ಪ ಗೌರೇ ಆಳಂದವರು ಬಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಪಾಟೀಲ್ ಹುನ್ನಪ್ಪದವರಿಗೆ ಯುನಿಸೆಫ್ನ ಹೆಸರಾಗಿದ್ದ ಶ್ರೀ ವೆಂಕಟೇಶ್ ಸಮರ್ಪಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ಅಣ್ಣಪ್ಪ ಜಮದ ಕಮಲಾಪುರ ಇವರು ಬಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಅತ್ಯಂತ ಗೌರವದ ಸಮರ್ಪಣೆಯನ್ನು ಸಲ್ಲಿಸುತ್ತಾ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸಿದ್ದೇವೆ. ಇಲ್ಲಿರ್ತಕ್ಕಂಥ ಎಲ್ಲರೂ ಗೌರವ ಸಮರ್ಪಣೆ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮ ಅನುವು ಮಾಡಿಕೊಳ್ತಾ ಇದ್ದೇನೆ. ಮತ್ತು ಮನೆಗಳು ಬೆಳಗಲಿ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ನಾಡಿಗೆ ಸದಾಕಾಲ ನೆರವೇರಲಿ ಎನ್ನುವಂತಹ ಪ್ರಾರ್ಥನೆಯನ್ನ ನೆರವೇರಿಸ್ತಾ ಮಂಜುನಾಥ ಸ್ವಾಮಿಯ ಕೃಪೆಯನ್ನ ಬೇಡ್ತಾ ಈಗ ಜ್ಯೋತಿ ಪ್ರಜ್ವಲನಗೊಳ್ತಾ ಇದೆ. ದೀಪವು ನಿಲ್ಲದೆ, ಗಾಳಿಯು ನಿಲ್ಲದೆ, ಹಾರದಿರದೆ ಎದ್ದು ನಿಂತು ಉದ್ಘಾಟನಾ ಕಾರ್ಯಕ್ರಮವನ್ನ ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ. ಅಚ್ಚೇರು ಕನ್ನಡದ ದೀಪ, ಕರುನಾಡು ದೀಪ, ಸಿರಳಿಯ ದೀಪ, ಕವಿ ಕರ್ಕಿಯವರ ವಾಣಿಯಂತೆ ದೀಪ ನಮ್ಮೆಲ್ಲರ ಮನಸ್ಸುಗಳು ಬೆಳಗಲಿ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರಲಿ ಎನ್ನುವಂತ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಬೇಡುತ್ತೇವೆ.